ಬಮೂಲ್ ನಿರ್ದೇಶಕ ಸ್ಥಾನಕ್ಕೆ ಡಿಕೆ ಸುರೇಶ್ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಬೆಂಗಳೂರಿನ ಬಮೂಲ್ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಕೆ ಆಗಿರೋದು. ನಾಮಪತ್ರಕ್ಕೂ ಮುನ್ನ ಅಣ್ಣನ ಆಶೀರ್ವಾದ ಪಡೆದಿದ್ರು ಡಿಕೆ ಸುರೇಶ್ ಅವರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಶೀರ್ವಾದವನ್ನ ಪಡೆದುಕೊಂಡು ಬಳಿಕ ಬೆಂಗಳೂರಿನ ಬಮೂಲ್ ಕಚೇರಿಯಲ್ಲಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಸದಾಶಿವನಗರದ ನಿವಾಸದಲ್ಲಿ ಅಣ್ಣನ ಆಶೀರ್ವಾದವನ್ನ ಪಡೆದಿರೋದು ಡಿಕೆ ಸುರೇಶ್ ಅವರು. ಅದಾದ ಬಳಿಕ ಬಮೂಲ್ ಕಚೇರಿಗೆ ಹೋಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿ ಬಂದಿದ್ದಾರೆ. ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಡಿಕೆ ಸುರೇಶ್ ಅವರನ್ನ ಹೇಗಾದ್ರೂ ಮಾಡಿ ಮೇಲೆತ್ತಲೇಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರು. ಯಾವಾಗ ಸಂಸದ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸೋತ್ರೋ ಅವತ್ತಿನಿಂದ ಹೇಗಾದ್ರೂ ಮಾಡಿ ಒಂದು ಪ್ರಬಲ ಸ್ಥಾನದಲ್ಲಿ ಅವರನ್ನು ಕೂರಿಸಲೇಬೇಕು ಅಂತ ಹೋರಾಟ ಮಾಡ್ತಾನೆ ಇದ್ರು. ಈಗ ಬಮೂಲ್ ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲೆಯಲ್ಲಿರುವಂತಹ ಶಾಸಕರು, ಮಾಜಿ ಶಾಸಕರು ಮತ್ತೆ ಅಧ್ಯಕ್ಷರುಗಳು ಅನೇಕ ಜಿಲ್ಲೆಯ ನಾಯಕರುಗಳ ಅಭಿಪ್ರಾಯವನ್ನು ಕೂಡ ಪಡ್ಕೊಂಡಿದ್ರು, ಸಂಗ್ರಹ ಮಾಡಿಕೊಂಡಿದ್ರು. ಅವರ ಅಭಿಪ್ರಾಯವೂ ಕೂಡ ಡಿಕೆ ಸುರೇಶ್ ಅವರನ್ನ ಆಯ್ಕೆ ಮಾಡೋದು ಒಳ್ಳೆಯದು ಅನ್ನೋದಿತ್ತು. ಹಾಗಾಗಿ ಸದ್ಯಕ್ಕೆ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಡಿಕೆ ಸುರೇಶ್ ಅವರು. ಕನಕಪುರ ನಿರ್ದೇಶಕರ ಸ್ಥಾನಕ್ಕೆ, ಬೆಂಗಳೂರು ಒಕ್ಕೂಟದ ನಿರ್ದೇಶಕರ ಸ್ಥಾನಕ್ಕೆ ಇವತ್ತು ಅರ್ಜಿಯನ್ನ ಸಲ್ಲಿಸಬೇಕು ಅಂತೇಳಿ ಎಲ್ಲ ಮುಖಂಡರು ತೀರ್ಮಾನ ಮಾಡಿದರೆ ಅದರಂತೆ ಇವತ್ತು ಮಧ್ಯಾಹ್ನ 1 ಗಂಟೆಗೆ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾ ಇದ್ದೀನಿ. ನಾನು ಹೇಳಿದ್ದೀನಿ, ನಮ್ಮ ನಾಯಕರುಗಳಿಗೆ ಎಲ್ಲ ವಿಚಾರಗಳನ್ನು ನಮ್ಮ ಪಕ್ಷದ ಮುಖಂಡರು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್. ಈಗಾಗಲೇ ಮಾಜಿ ಸಂಸದ ಆಗಿರುವಂತಹ ಡಿಕೆ ಸುರೇಶ್ ಅವರನ್ನ ಯಾವುದಾದ್ರೂ ಒಂದು ಪ್ರಬಲ ಸ್ಥಾನದಲ್ಲಿ ಕೂರಿಸಲೇಬೇಕು ಅಂತ ಡಿಕೆ ಶಿವಕುಮಾರ್ ಪ್ರಯತ್ನ ಮಾಡ್ತಾ ಇದ್ರು. ಈ ಲೋಕಸಭಾ ಅದರಲ್ಲೂ ಕೂಡ ಉಪಚುನಾವಣೆ ಸಂದರ್ಭದಲ್ಲಿ ಅವ್ರು ನಿಲ್ಲೋದಕ್ಕೆ ಟ್ರೈ ಮಾಡಿದ್ರು, ಬಟ್ ಅವ್ರು ನಿಲ್ಲೋದಕ್ಕೆ ಒಪ್ಕೊಳ್ಳಿಲ್ಲ. ಸದ್ಯ ಈಗ ಬಮೂಲ್ ನಿರ್ದೇಶಕ ಸ್ಥಾನಕ್ಕೆ ಒಂದು ಅಪ್ಲಿಕೇಶನ್ನ ಹಾಕಿದ್ದಾರೆ. ಅವರೇ ಆಯ್ಕೆ ಆಗುವಂತ ಸಾಧ್ಯತೆ ಇದೆಯಾ, ಹೇಗೆ? ಖಂಡಿತ ಸೌಖ್ಯ. ಯಾಕೆಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಸೋತ ನಂತರದಲ್ಲಿ ಡಿಕೆ ಸುರೇಶ್ ಅವರು ಸೈಲೆಂಟ್ ಆಗಿತ್ತು. ಒಂದು ಕಡೆ ಉಪಚುನಾವಣೆಯಲ್ಲಿ ಅವರನ್ನ ಕಣಕ್ಕಿಳಿಸುವಂತ ಒಂದು ಪ್ರಯತ್ನವನ್ನ ಚನ್ನಪಟ್ಟಣದಲ್ಲಿ ಡಿಕೆ ಶಿವಕುಮಾರ್ ಅವರು ಮಾಡಿದ್ರು. ಆದ್ರೆ ಸುತರಾಮ್ ನಾನು ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡೋದಿಲ್ಲ, ನಾನು ಲೋಕಸಭಾ ಚುನಾವಣೆಯವರೆಗೆ ಹೀಗೆ ಇರ್ತೇನೆ ಅಂತೇಳಿ ಡಿಕೆ ಸುರೇಶ್ ಅವರು ಕೂಡ ಆ ಸಂದರ್ಭದಲ್ಲಿ ಸಹೋದರನಿಗೆ ಹೇಳಿದ್ರು. ಆ ಕಾರಣಕ್ಕೆ ಪದೇ ಪದೇ ನಾಯಕರು ಒತ್ತಡವನ್ನ ಹೇರಿದ್ರು ಕೂಡ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಆದಂತ ಉಪಚುನಾವಣೆಯಲ್ಲಿ ಅವರು ಸ್ಪರ್ಧೆಯನ್ನ ಮಾಡ್ಲಿಲ್ಲ. ಆದ್ರೆ ತದನಂತರ ಇದೀಗ ಏನಾದ್ರೂ ಮಾಡಿ ಅವರನ್ನ ರಾಜಕೀಯ ಸ್ಥಾನಮಾನವನ್ನ ಕೊಡಬೇಕು ಮತ್ತೆ ರಾಜಕಾರಣದಲ್ಲಿ ಮುಂದುವರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ನಾನಾ ಪ್ರಯತ್ನಗಳನ್ನ ಮಾಡಿದ್ರು. ಅದಕ್ಕೆ ಪೂರಕವಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಚರ್ಚೆಗಳು ಬಂದಂತ ಸಂದರ್ಭದಲ್ಲೂ ಕೂಡ ಡಿಕೆ ಸುರೇಶ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಅವರು ಲಾಬಿಯನ್ನ ಶುರು ಮಾಡಿದ್ರು. ಆದ್ರೆ ಮುಖ್ಯಮಂತ್ರಿಗಳ ಆಪ್ತ ಸಚಿವರು ಮತ್ತೆ ನಾಯಕರು ಹೈಕಮಾಂಡ್ ಮೇಲೆ ಒತ್ತಡವನ್ನ ತಂದಿದ್ರಿಂದ ಅದು ಕೂಡ ಅಲ್ಲಿಗೆ ಸೈಲೆಂಟ್ ಆಯ್ತು. ಅಲ್ಲಿ ಸಹೋದರನ ಪರವಾಗಿ ಬ್ಯಾಟಿಂಗ್ ಮಾಡಿದ್ರು ಕೂಡ ಅದು ವರ್ಕೌಟ್ ಆಗ್ಲಿಲ್ಲ. ಆದ್ರೆ ಡಿಕೆ ಸುರೇಶ್ ಅವ್ರಿಗೆ ಹೇಗಾದ್ರೂ ಮಾಡಿ ಒಂದು ರಾಜಕೀಯ ನೆಲೆಯನ್ನ ತೋರಿಸ್ಬೇಕು ಅನ್ನುವಂತ ಕಾರಣಕ್ಕೆ ಈಗ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಅವರನ್ನ ಕೂರಿಸ್ಬೇಕು ಅಂತೇಳಿ ಡಿಕೆ ಶಿವಕುಮಾರ್ ಮತ್ತೊಂದು ತಂತ್ರಗಾರಿಕೆಯನ್ನ ಹೆಣೆದಿದ್ದಾರೆ. ಈ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಏರ್ಬೇಕು ಅಂದ್ರೆ ಮೊದಲು ಯಾವುದಾದರೂ ಒಂದು ಹಾಲು ಒಕ್ಕೂಟದ ನಿರ್ದೇಶಕರಾಗಿರ್ಬೇಕಾಗತ್ತೆ. ಜಿಲ್ಲೆಗೆ ಸಂಬಂಧಪಟ್ಟಂತೆ ಹಾಲು ಒಕ್ಕೂಟಗಳಿರತ್ತೆ, ಹಾಲು ಒಕ್ಕೂಟಗಳಿಗೆ ನಿರ್ದೇಶಕರಾಗಿರ್ಬೇಕಾಗತ್ತೆ. ಆ ಕಾರಣಕ್ಕೆ ಮೊದಲಿಗೆ ನಿರ್ದೇಶಕರನ್ನ ಮಾಡೋದಕ್ಕೆ ಈಗ ಪೂರ್ವ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಈಗ ಬಮೂಲ್ ನಿರ್ದೇಶಕ ಸ್ಥಾನಕ್ಕೆ ನಡೀತಾ ಇರುವಂತಹ ಚುನಾವಣೆಯಲ್ಲಿ ಡಿಕೆ ಸುರೇಶ್ ಅವರನ್ನ ನಿಲ್ಲಿಸಲಾಗಿದೆ. ಇವತ್ತು ಅವರು ನಾಮಿನೇಷನ್ ಕೂಡ ಫೈಲ್ ಮಾಡಿದ್ದಾರೆ ಡಿಕೆ ಸುರೇಶ್. ಇದಾದ ನಂತರ ಅವರು ನಿರ್ದೇಶಕರಾಗಿ ಆಯ್ಕೆಯಾದ ನಂತರ ಕೆಎಂಎಫ್ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವಂತಹ ಒಂದು ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಮಾಡಲಿದ್ದಾರೆ. ಕಾರಣ
ಭೀಮಾ ನಾಯಕ್ ಈಗ ಪ್ರಸ್ತುತ ಅಧ್ಯಕ್ಷರಿದ್ದಾರೆ. ಅವರ ಅಧಿಕಾರಾವಧಿ ಕೂಡ ಈಗ ಮುಕ್ತಾಯ ಆಗ್ತಾ ಇದೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ. ಕಾರಣ 2.5 ವರ್ಷಗಳ ಕಾಲ ಅವರನ್ನ ಕೆಎಂಎಫ್ಗೆ ಅವರನ್ನ ನೇಮಕ ಮಾಡಲಾಗಿತ್ತು ಅನ್ನುವಂತ ಮಾಹಿತಿಗಳಿದೆ. ಈಗ ಮಾಲೂರು ಶಾಸಕರಾಗಿರುವಂತ ನಂಜೇಗೌಡರಿಗೆ ಈ ಮೊದಲು ಮುಖ್ಯಮಂತ್ರಿಗಳು ಭರವಸೆಯನ್ನ ಕೊಟ್ಟಿದ್ರು, ಅಧ್ಯಕ್ಷರನ್ನಾಗಿ ಮಾಡ್ತೇವೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಆದ್ರೆ ಪ್ರಸಕ್ತ ಸನ್ನಿವೇಶದಲ್ಲಿ ನಂಜೇಗೌಡರನ್ನ ಬಿಟ್ಟು ಈಗ ಡಿ.ಕೆ. ಸುರೇಶ್ ಅವರನ್ನ ಆ ಸ್ಥಾನಕ್ಕೆ ತಂದು ಕೂರಿಸುವಂತ ಒಂದು ಪ್ರಯತ್ನವನ್ನ ಡಿ.ಕೆ. ಶಿವಕುಮಾರ್ ಮಾಡ್ತಾ ಇದ್ದಾರೆ. ಈಗ ನಿರ್ದೇಶಕರಾಗಿ ಬಹುತೇಕವಾಗಿ ಡಿ.ಕೆ. ಸುರೇಶ್ ಅವರು ಇಲ್ಲಿ ಆಯ್ಕೆಯಾಗ್ತಾರೆ. ಆಯ್ಕೆಯಾದ ನಂತರ ಅವರನ್ನ ಕೆಎಂಎಫ್ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗುತ್ತೆ. ಬಹುತೇಕವಾಗಿ ಅವರನ್ನೇ ಆರಿಸುವಂತ ಒಂದು ಸಾಧ್ಯತೆಗಳು ಕೂಡ ಇದೆ. ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಅವರಿಗೆ ಇಡೀ ರಾಜ್ಯದಲ್ಲಿ ಅವರ ಒಂದು ಹಿಡಿತ ಕೂಡ ಸಾಧಿಸಬಹುದು. ಅಂದ್ರೆ ರೈತ ಸಮುದಾಯ ಏನಿದೆ ಮತ್ತೆ ಗ್ರಾಮೀಣ ಪ್ರದೇಶಗಳಲ್ಲಿರುವಂತಹ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೂ ಕೂಡ ಇಲ್ಲಿ ಅವಕಾಶಗಳಿದೆ. ಆ ಕಾರಣಕ್ಕೆ ಡಿ.ಕೆ. ಸುರೇಶ್ ಅವರನ್ನ ಜನರ ಜೊತೆ ಬೆರೆಯೋದಕ್ಕೆ, ಜನಸಾಮಾನ್ಯರ ಜೊತೆ ಓಡಾಡೋದಕ್ಕೆ ಈಗ ಮತ್ತಷ್ಟು ಅವಕಾಶವನ್ನ ಮಾಡಿಕೊಡುವಂತ ಒಂದು ಪ್ರಯತ್ನವನ್ನ ಈ ಕೆಎಂಎಫ್ ಅಧ್ಯಕ್ಷರನ್ನಾಗಿ ಮಾಡುವ ಮೂಲಕ ಮಾಡೋದಕ್ಕೆ ಈಗ ಡಿ.ಕೆ. ಶಿವಕುಮಾರ್ ಹೊರಟಿರುವಂತದ್ದು. ಈಗ ಮೊದಲಿಗೆ ನಿರ್ದೇಶಕ ಸ್ಥಾನಕ್ಕೆ ಅವರನ್ನ ಇವತ್ತು ನಾಮಿನೇಷನ್ ಫೈಲ್ ಮಾಡಿಸಲಾಗಿದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಶಿವು ಡೀಟೇಲ್ಸ್ಗೆ. ಬೆಂಗಳೂರು ನಿರ್ದೇಶಕರ ಸ್ಥಾನಗಳಿಗೆ ನಡೀತಾ ಇರ್ತಕ್ಕಂಥ ಚುನಾವಣೆಯಲ್ಲಿ ಕನಕಪುರ ಕ್ಷೇತ್ರದಿಂದ ನಿರ್ದೇಶಕ ಸ್ಥಾನಕ್ಕೆ ಈ ಒಕ್ಕೂಟದ ಎಲ್ಲ ಹಿರಿಯ ನಾಯಕರು, ಶಾಸಕರು ಮತ್ತು ಹಾಲು ಉತ್ಪಾದಕರ ಸಲಹೆ ಮತ್ತು ಅವರ ಆದೇಶಕ್ಕೆ ಒಳಪಟ್ಟು ಪಕ್ಷದ ನಾಯಕರ ಸೂಚನೆ ಮೇರೆಗೆ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರುಗಳ ಸಮ್ಮುಖದಲ್ಲಿ ಅವರೆಲ್ಲರ ಸಹಕಾರದಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ರಾಮನಗರ ಜಿಲ್ಲೆ ಎಲ್ಲರ ಸೇರಿ ಅವರೆಲ್ಲರ ಒಕ್ಕಲರ ತೀರ್ಮಾನದಂತೆ ಇವತ್ತು ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಸರ್, ತಾವು ಡೈರೆಕ್ಟರ್ ಪೋಸ್ಟ್ಗೆ ನಾಮಪತ್ರ ಸಲ್ಲಿಕೆ ಮಾಡಿರ್ತಕ್ಕಂಥ ಬಹಳಷ್ಟು ಕುತೂಹಲ ಮೂಡಿಸಿದೆ ಸರ್. ಯಾಕಂದರೆ ಮುಂದೆ ತಾವು ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಆ ಒಂದು ಸ್ಥಾನದಲ್ಲೂ ಕೂಡ ತಾವು ಉಳ್ಕೊಳ್ತೀರಾ ಅನ್ನೋ ಒಂದು ಲೆಕ್ಕಾಚಾರಗಳು ಮಾಧ್ಯಮಗಳಲ್ಲಿ ಹೊರಗಡೆ ಸಾರ್ವಜನಿಕವಾಗಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತದೆ. ಆದರೆ ಇವತ್ತು ವಿಶೇಷವಾಗಿ ಬೆಂಗಳೂರು ಒಕ್ಕೂಟಕ್ಕೆ ಸೇರುವಂಥ ತಾಲೂಕುಗಳು, ಈ ಎಲ್ಲ ತಾಲೂಕುಗಳು ಕೂಡ